ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದೇನೆ. ಕರ್ತನ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ಯಬೇಕೆಂಬುದನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ನನ್ನ ದೇವಜನರೇ, ಬಹಳ ಗಾಂಭೀರ್ಯವಾಗಿ ಈ ವಿಷಯವನ್ನ ನಮ್ಮ ಮನಸ್ಸಿಗೆ ತಂದುಕೊಂಡವರಾಗಿ ನಾವು ಇನ್ನೂ ಹೆಚ್ಚಾಗಿ ಒಳ್ಳೆಯದನ್ನ ಬಿತ್ತುವುದಕ್ಕೆ, ಒಳ್ಳೆಯದನ್ನ ಕೊಯ್ಯುವುದಕ್ಕೆ, ಆತ್ಮನಿಂದ ಬಿತ್ತುವುದಕ್ಕೆ, ಪವಿತ್ರಾತ್ಮನ ಸಂಗತಿಗಳನ್ನು ಕೊಯ್ಯುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಡುವವರಾಗಿರಬೇಕು. ಎಷ್ಟೋ ಜನ ಕೆಟ್ಟದ್ದನ್ನ ಬಿತ್ತುವವರಾಗಿರ್ತಾರೆ. ಈ ದಿವಸ ನಾವು ಕೆಟ್ಟದ್ದನ್ನ ಬಿತ್ತುವವರು, ಅವರು ಅನ್ಯಾಯವಾಗಿ ಎಲ್ಲಾ ಅಸಹ್ಯವಾದ ಸಂಗತಿಗಳಿಗೆ ಒಳಪಡುವವರು ಎಂಬುದಾಗಿ ನಾವು ಅನೇಕ ಭಾಗಗಳಲ್ಲಿ ಸತ್ಯವೇದ ನಮಗೆ ತೋರಿಸಿಕೊಡುವುದನ್ನ ನಾವು ನೋಡಿಕೊಳ್ತೇವೆ. ರೋಮಾಪುರದವರು ಬರೆದ ಪತ್ರಕ್ಕೆ 2ನೇ ಅಧ್ಯಾಯದ 6ನೇ ವಚನದಿಂದ ಆ ಒಂದು ಬಲವಾದ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಫಲವನ್ನ ಕೊಡ್ತಾನೆ. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡ್ತಾನೆ. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುತ್ತವೆ. ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬನು ನರಪ್ರಾಣಿಗೆ ಕಷ್ಟ, ಸಂಕಟವು ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ಕೊತೇವೆ. ನನ್ನ ಪ್ರಿಯ ದೇವಜನರೇ, ನಾವು ಇದನ್ನ ಬಹಳಷ್ಟು ಲಕ್ಷ್ಯಕ್ಕೆ ತಂದುಕೊಳ್ಬೇಕು. ಕರ್ತನು ಬಹಳಷ್ಟು ನಮಗೆ ನಮ್ಮ ನಡತೆಗೆ ಸರಿಯಾದ ಪ್ರತಿಫಲವನ್ನ ಕೊಡುವುದಕ್ಕೆ, ನಮ್ಮ ಕೃತ್ಯಗಳಿಗೆ ಸರಿಯಾದ ಪ್ರತಿಫಲವನ್ನು ಕೊಡುವುದಕ್ಕೆ ಯಾವಾಗಲೂ ಸಿದ್ಧವಾಗಿದ್ದಾರೆ. ನಾವು ಪ್ರಕಟಣೆ 22ನೇ ಅಧ್ಯಾಯದ 12ನೇ ವಚನದಲ್ಲಿ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ, ಇಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬರಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವನ್ನ ನನ್ನ ಕೈಯಲ್ಲಿ ಇದೆ ಎಂಬುದಾಗಿ ಕರ್ತನು ಹೇಳಿದ್ದಾರೆ. ಅದಕ್ಕಾಗಿ ನಾವು ಬಹಳಷ್ಟು ಜಾಗೃತಿಯನ್ನು ವಹಿಸಿ ನಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳುತ್ತಾ ನಾವು ಕರ್ತನ ಎದುರಿಗೆ ನಾವು ಬಲವಾಗಿ ನಿಂತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಕೆ. ಯಾಕಂದ್ರೆ ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ತೇವೆ. ನಾವು ಜ್ಞಾನೋಕ್ತಿ 22ನೇ ಅಧ್ಯಾಯದ 8ನೇ ವಚನದಲ್ಲಿ, ಕೆಟ್ಟತನವನ್ನ ಬಿತ್ತುವವನು ಕೇಡನ್ನೇ ಕೊಯ್ತಾನೆ, ಹೆಮ್ಮೆಯಿಂದ ಹಿಡಿದ ದಂಡವು ಅವನಿಗೆ ಕೈಯಿಂದ ಬಿದ್ದು ಹೋಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕಾರಣ ನಾವು ಯಾವ ದುಷ್ಟತನದಲ್ಲಿ ನಮ್ಮ ಮನಸ್ಸಿದೆಯೋ, ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ಯಬೇಕು. ನಾನು ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ತುವತೈರ್ಯ ಅನ್ನುವಂಥ ಈ ಸಭೆ, ಆ ಸಭೆ ಅದು ಬಲವಾದ ಸಭೆ. ಅದು ಆ ಸಭೆಯನ್ನು ನಾವು ನೋಡುವಾಗ ಅಲ್ಲಿ ಬಹಳಷ್ಟು ಬಲವಾದ ಕಾರ್ಯಗಳು, ಪರಿಶುದ್ಧಾತ್ಮನು ಅಲ್ಲಿ ಬಲವಾದ ಕಾರ್ಯಗಳನ್ನ ಮಾಡಿರುವುದನ್ನ ನಾವು ನೋಡ್ಕೋತೇವೆ. ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ಈ ತುವತೈರ್ಯ ಎಂಬ ಒಂದು ಸಭೆಯನ್ನ ನಾವು ನೋಡಿಕೊಳ್ತೇವೆ. ಆ ಸಭೆ ಅದು ಹಗುರವಾಗಿ ತನ್ನ ಕೃತ್ಯಗಳನ್ನ ಬದಲು ಮಾಡಿಕೊಂಡು ಬಿಡ್ತು. ಹೇಗಂದ್ರೆ ಇಜಬೇಳ ಎಂಬ ಒಬ್ಬ ಸ್ತ್ರೀ ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅದು ಜೀವಿಸ್ತಾ ವ್ಯಭಿಚಾರಕ್ಕೆ ಒಳಪಟ್ಟು, ಮೋಸಕ್ಕೆ ಒಳಪಟ್ಟು, ದುರ್ಬೋಧನೆಗೆ ಒಳಗಾಗಿ, ವಿಗ್ರಹಾರಾಧನೆಗೆ ಒಳಗಾಗಿ, ತಪ್ಪಾದ ಸಂಗತಿಗಳನ್ನ ಸರಳವಾಗಿ ಮಾಡುತ್ತಾ ತನ್ನ ಕೃತ್ಯಗಳಿಗೆ ಒಳಗಾಗಿರುವುದರಿಂದ ಅಲ್ಲಿ ಕರ್ತನು ನೇರವಾಗಿ ಅಲ್ಲಿ ಮಾತನಾಡುವುದನ್ನು ನಾವು ನೋಡ್ಕೊಳ್ತೇವೆ. ತ್ರೋತೈರ್ಯ ಈ ಸಭೆಗೆ ಪ್ರಕಟಣೆ 2ನೇ ಅಧ್ಯಾಯದ 23ನೇ ವಚನವನ್ನು ನಾನು ನಿಮ್ಮ ಮುಂದೆ ಓದುವುದಕ್ಕೆ ಮನಸ್ಸು ಮಾಡ್ತೇನೆ. ಅವಳ ಮಕ್ಕಳನ್ನ ಕೊಂದೇ ಕೊಲ್ಲುವೆನು, ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನ, ಹೃದಯವನ್ನ ಪರೀಕ್ಷಿಸುವವನಾಗಿದ್ದೇನೆ ಎಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗ್ತದೆ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನ ಕೊಡುತ್ತಾರೆ. ಪ್ರಿಯರು ನೋಡ್ರಿ, ಧ್ರುವತೈರ್ಯ ಒಳ್ಳೆಯ ಒಂದು ಸಭೆಯಾಗಿತ್ತು. ಆದರೆ ಯಾವಾಗ ಲೋಕಕ್ಕೆ ಒಳಗಾಯಿತೋ, ಮೋಸಕ್ಕೆ ಒಳಗಾಯಿತೋ, ವ್ಯಭಿಚಾರಕ್ಕೆ ಒಳಗಾಯಿತೋ, ದೇವರಿಂದ ದೂರ ಹೋಗಿ ಅದು ಕೊಲೆಗೆ ಅಧೀನವಾಗಿ ಹೋಯ್ತು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಯಾವಾಗ ನಾವು ತಪ್ಪಾದ ಹೆಜ್ಜೆಗಳನ್ನು ಇಡ್ತೇವೋ ಅವಾಗ ನಾವು ಮೋಸಕ್ಕೆ ಒಳಗಾಗ್ತೇವೆ. ಇನ್ನೊಂದು ಸಭೆಯನ್ನು ನಾವು ನೋಡಿಕೊಳ್ಳುವಾಗ ಅದು ಇಸ್ರಾಯೇಲ್ರನ್ನ ದೇವರು ಬಹಳಷ್ಟು ಬಲವಾಗಿ ಖಂಡಿಸಿದೆ. ಯಾಕಂದ್ರೆ ಅವರು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಡೆದಂತಹ ಜನರು. ಪ್ರಿಯರೇ, ಅವರು ಹೃದಯವನ್ನ ಕಠಿಣವಾಗಿ ಮಾಡಿಕೊಂಡ್ರು, ದೇವರಿಗೆ ದೂರವಾಗಿ ಅವರು ಜೀವಿತವನ್ನ ಸಾಗಿಸಿದ್ರು. ಅವರು ಅರಣ್ಯದಲ್ಲಿಯೇ ಎಲ್ಲರೂ ಸತ್ತು ಹೋದರು. ದೇವರ ಒಂದು ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಅವ್ರ ಕಡೆಯಿಂದ ಅಸಾಧ್ಯವಾಯಿತು ಎಂಬುದಾಗಿ ಇಬ್ರಿಯ 3ನೇ ಅಧ್ಯಾಯದ 7ನೇ ವಚನದಿಂದ 19 ವಚನಗಳವರೆಗೆ ನಾವು ನೋಡ್ಕೋತೇವೆ. ಅವರಲ್ಲಿ ಅಪನಂಬಿಕೆ ಹೆಚ್ಚಾಗಿ ಹೋಯಿತು, ದೇವರಿಗೆ ಅಯೋಗ್ಯವಾಗಿ ನಡೆದುಕೊಂಡ್ರು.
ಎಷ್ಟೋ ಸಂದರ್ಭ ದೇವ್ರ ಮಕ್ಕಳು ಈ ರೀತಿಯಲ್ಲಿ ತಪ್ಪಾಗಿ ಹೋಗಿ ತಮ್ಮ ಜೀವಿತವನ್ನು ನಷ್ಟಕ್ಕೆ ಗುರಿ ಮಾಡಿಕೊಂಡು ತಾವು ದೇವರಿಂದ ಅಸಹ್ಯವಾದ ಫಲವನ್ನು ಹೊಂದಿಕೊಳ್ಳುತ್ತಾ ತಮ್ಮ ಜೀವಿತವನ್ನು ನಷ್ಟಕ್ಕೆ. ಅದಕ್ಕಾಗಿ ನಾನು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಎಚ್ಚರಿಸುವುದಕ್ಕೆ ಮನಸ್ಸು ಮಾಡ್ತೇನೆ. ನಮ್ಮ ಕೈಯಲ್ಲಿ ಕರ್ತನು ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ, ನಮಗೆ ಅನೇಕ ಬೋಧಕರನ್ನು ಕೊಟ್ಟಿದ್ದಾರೆ, ಅನೇಕ ಸತ್ಯ ಮಾರ್ಗವನ್ನು ಕೊಟ್ಟಿದ್ದಾರೆ ಪ್ರಿಯರೇ, ನಮ್ಮ ಸಭೆಯನ್ನು ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಲಕ್ಷ್ಯ ಕೊಟ್ಟು ನಮ್ಮ ಜೀವಿತವನ್ನು ಪರಿಶುದ್ಧತೆ ಕಡೆಗೆ ಕಾಲ ಕಳೆಯುವುದಕ್ಕೆ ಮನಸ್ಸು ಮಾಡಬೇಕು. ಇಲ್ಲವಾಗಿದ್ದರೆ ಕೆಲವರು ನೆವ ಹೇಳ್ತಾರೆ, ನನಗೆ ಗುರ್ತಿರಲಿಲ್ಲ. ಪ್ರಿಯರೇ, ನನಗೆ ಗುರ್ತಿಲ್ಲ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಭೂಮಿಯ ಮೇಲೆ ಇರುವುದಾದರೆ ದೇವರು ಅವನಿಗೆ ಇನ್ನೂ ಹೆಚ್ಚಾದ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಾವು ಜ್ಞಾನೋಕ್ತಿ 24ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೇರವಾಗಿ ನೋಡ್ಕೊಳ್ತೇವೆ. ಪ್ರಿಯರೇ, ಅಲ್ಲಿ ನೋಡ್ರಿ, ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ ಅದಕ್ಕೆ ಸರಿಯಾದ ಪ್ರತಿಫಲ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ. ಅದಕ್ಕಾಗಿ ನಾವು ತಪ್ಪಾಗಿ ಸಂಗತಿಗಳಿಗೆ ಒಳಗಾಗದೆ ಪರಿಶುದ್ಧಾತ್ಮನಿಗೆ ಒಳಗಾಗಿ ನಮ್ಮ ಜೀವಿತವನ್ನು ಮಹಿಮೆಯ ಕಡೆಗೆ ನಡೆಸೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.